ಉದಯಪ್ಪಣ್ಣ ತಿಂಡಿ ಕಾಪಿ ಆದ ಬಳಿಕ ಅಡಿಗೆಯು ಮಧ್ಯಾಹ್ನದ ಊಟಕ್ಕೆ ಏರ್ಪಾಡುಗಳು ಭಾರಿ ಫಾಸ್ಟ್ ಆಗಿ ಮಾಡಿದವು. ಶಿರ್ತಾಡಿಲ್ ನಡೆದ ಕೊಡೆಕಲ್ಲು ಶಿವಪ್ರಸಾದ ಮಾವನ ಮನೆ ಒಕ್ಕಲಿಂಗೆ ಬಚ್ಚರಕೋಡಿ ಶಿವಣ್ಣ ಮೇಲಡಿಗೆ ವಹಿಸಿದ್ದವು. ಬಚ್ಚರಕೋಡಿ ಶಿವಣ್ಣನ ಅಡುಗೆ ಹೇಳಿದ ಮೇಲೆ ಕೇಳಕ ದಕ್ಷಿಣ ಕನ್ನಡದಲ್ಲಿ ಒಳ್ಳೆಯ ನಳಪಾಕದ ಅಡುಗೆ ಮಾಡುವವರಲ್ಲಿ ಇವುದೇ ಕೂಡ ಒಬ್ಬರು. ಮಧ್ಯಾಹ್ನದ ಅಡುಗೆ ಎಲ್ಲ ಎಷ್ಟು ಪ್ರಿಪೇರ್ ಆತ? 9% ಆಯ್ತು. ಶಿವಣ್ಣನ ಮುಂದಾಳತ್ತಲ್ಲಿ 8-10 ಜನವೇ ಬಂದಿತ್ತಿದ್ದವು. ಅಡುಗೆ ಎಲ್ಲ ಮಾಡಿದ ಮೇಲೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಐಟಮ್ಗಳೆಲ್ಲ ತೆಗೆದು ಮಡಗಿತ್ತಿದ್ದವು. ಇದೇ ನನಗೆ ಭಾರಿ ಖುಷಿಯಾದ್ದು. ಆ ಐಟಮ್ಗಳೆಲ್ಲ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಡಗಿದ್ದಾರ ನೋಡಿ. ಅದು ಮೋರೆ ನೋಡ್ರೆ ಗೊಂತೌತು. ತುಂಬಾ ಎನರ್ಜೆಟಿಕ್ ಆಗಿದ್ದು, ಈಗ ಲವಲವಿಕೆಯಿಂದ ಇದ್ದಿ, ಬಹಳ ಉತ್ಸಾಹ ಇದ್ದಿ. ಅಲ್ಲದ್ರೆ ಇನ್ನೂ ಕೆಲಸ ತುಂಬಾ ಇದ್ದುಕೊಂಡು ಟೆನ್ಷನ್ ಇರ್ತಾವಲ್ವಾ, ಟೆನ್ಷನ್ ಅಂತ ಕಾಣ್ತಿಲ್ಲ, ರಿಲ್ಯಾಕ್ಸ್ ಮಾಡಿ ಮಧ್ಯಾಹ್ನ ಎಲ್ಲ ವೈದಿಕ ಕಾರ್ಯಕ್ರಮ ಮುಗಿದ ಮೇಲೆ ಕುಲಪುರೋಹಿತರು ಹಂತಿ ಹಾಕಲಕ್ಕೊಳ್ಳಿ ಹೇಳಿಯಪ್ಪಗ ಹಂತಿ ಹಾಕಿ ಹಸ್ತೋದಕವನ್ನದೇ ಕೊಟ್ಟು ಊಟವುದೇ ಆರಂಭ ಆಯಿತು. ಅವರು ಚಂದ ಮಣ್ಣಿ 18 ವರ್ಷದ ಹುಡುಗಿಯಾಗಿ ಕಾಣಬೇಕು. ಯೋ ರಾಮ ಅಕ್ಕ ಇಲ್ಲಿ ನೋಡಿ ಅಕ್ಕ ಊಟ ಮಾಡಿದಲ್ಲ ನಿಮಗೆ ಊಟ ಮಾಡಿದಕ್ಕೆ ಇಷ್ಟು ನಾಚಿಗೆ ಹೊಟ್ರೆ ಅವನ್ನು ತೆಗೀರಿ ಅದು ಮದುಮಗ ಇನ್ನಿಂದು ಬರೋ ತಿಂಗಳ ಮದುಮಗ ನಂದು ಬೇಡ ಅತಿ ಮುಂದಾಸಲ ಇತ್ತು ಅಡ್ಗೆ ಇಂಚ ಬಂದು 9 ಜನ 10 ಜನ ಚಂದ್ರು ಬಂತಲ್ಲ ಅಡಿ ಅಕ್ಕ ಐಶ್ವರ್ಯ ಇಲ್ಲ ಕಾಣ ಊಟ ಸೂಪರ್ ಊಟ ಸೂಪರ್ ಬಹುತ್ ಅಚ್ಚಾ है ವೆರಿ ನೈಸ್
ಹೋಳಿಗೆ ಹೇಗಿತ್ತಣ್ಣ? ಓ ತಿನ್ಬೇಕಷ್ಟೇ. ಹೋಳಿಗೆ ಅಲ್ಲಿ ತಿಂತ ಇದ್ದಾರೆ. ಪಾಯಸ ಭಾರಿ ಚೆನ್ನಾಗಿದೆ. ಎಂತ ಬಂದ್ರೆ ಅಲ್ಲ, ಇದು ನೋಡಿ ಆಗುವಾಗ ಪ್ರಸಾದ ಮಾವನಿಗೆ ಗೊತ್ತಾಗ್ಬೋದಲ್ಲ ನೆಕ್ಸ್ಟ್ ಫಂಕ್ಷನ್ಗೆ ದಕ್ಷಿಣ ಕೊಡ್ಬೇಕು. ಅಲ್ಲ, ಅವ್ರು ನಿಮ್ಮಲ್ಲಿ ಯಾವಾಗಾದ್ರೂ ಕಾಣುವಾಗ ಊಟ ಎಲ್ಲ ಹೇಗಿತ್ತು ಮನೆ ಹೊಕ್ಕಲಿಂದ ಅಂತ ಹೇಳುವಾಗ ನಾನು ಹೇಳಿದ್ದೇನಲ್ವ ಯೂಟ್ಯೂಬಲ್ಲಿ ನೋಡಿ ಅಂತ ಹೇಳಿದ್ರೆ ನಿಮಗೆ ಆಗ ಅರ್ಥ ಆಗ್ತದೆ. ಹಾಗೆ ಕಾಮೆಂಟ್ ಹೇಳ್ಬೇಡ್ರಿ, ಇದು ಯೂಟ್ಯೂಬರ್ ಅವರ ಹೆಂಡತಿ ನೋಡಿದ್ರೆ ನೋಡಿ ಅವ್ರು ಹೇಳಿದ್ರಲ್ಲ ರಿಜೆಕ್ಟ್ ಮಾಡ್ತಾರೆ. ಅವರಲ್ಲಿ ಪೊಡಕರೆ ಅಲ್ಲ ಭಟ್ರೆ, ಅದೊಂದು ಈಗ ಪರಿಮಾಣಿ ಮಾಲೀಕ ನೀನಲ್ಲ. ಸತ್ಯ ನಿಜ ಶೂಟಿಂಗ್ ಆದ ಅಲ್ಲ ಇವರು ಹೇಳಿದ್ರು ಅಲ್ಲ ಇವರದ್ದಾದ ನಿങ്ങളದು ಒಂದು ಇನ್ನೊಂದು ಹೇಳ ನಿತ್ಯಂ ಗಣೇಶಂ ಪರಮಗುಣಯುತಂ ಜ್ಞಾನ ಸಂಸ್ಥಂ ತ್ರಿನೇತ್ರಂ ಜಾಲೇ ನಿತ್ಯಂ ಗಣೇಶಂ ಪರಮಗುಣಯುತಂ ಜ್ಞಾನ ಸಂಸ್ಥಂ ತ್ರಿನೇತ್ರಂ ಏಕಂ ದೇವಂ ತ್ವನೇಕಂ ಪರಮರುಚಿಯುತಂ ದೇವದೇವಂ ಪ್ರಬಂಧಂ ಶುಂಠಾದಂಡಾಡ್ಯ ಗಂಡೋದ್ಗಲಿತ ಶುಂಠಾದಂಡಾಡ್ಯ ಗಂಡೋದ್ಗಲಿತ ಮದಜಲೋಲ್ಲೋಲಮತ್ತಾಲಿಮಾಲು ಶ್ರೀಮಂತಂ ವಿಘ್ನರಾಜಂ ಶ್ರೀಮಂತಂ ವಿಘ್ನರಾಜಂ ಸಕಲ ಸುಖಕರಂ ಶ್ರೀ ಗಣೇಶಂ ನಮಾಮಿ ಶ್ರೀ ಗಣೇಶಂ ನಮಾಮಿ ಊಟ ಭಾರಿ ಖುಷಿ ಇದೆ. ಊಟಕ್ಕೆ ಬಗೆ ಬಗೆಯಾದ ಖಾದ್ಯಂಗೆಲ್ಲ ಇತ್ತಿದ್ದು ಎಲ್ಲವನ್ನು ನಾನು ಬಾರ್ ಲಾಯ್ಕಲ್ಲಿ ಮನಪೂರ್ವಕವಾಗಿ ಸವಿದೆ. ನಿಂಗವುದೇ ವಿಡಿಯೋ ನೋಡಿ ಇಷ್ಟ ಆಯ್ದು ಒಳ್ಳೆ ಅಂದುಕೊಳ್ತೆ. ಇಲ್ಲಿಗೆ ಮನೆ ಒಕ್ಕಲ್ನ ಸರಣಿ ವಿಡಿಯೋ ಮುಗಿಸುತ್ತೆ. ಮುಂದೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಬತ್ತೆ. ಹಾಗೆ ಮತ್ತೊಂದು ಮಾತು, ನಿಂಗಳ ಪರಿಸರಲ್ಲಿ ಉತ್ತಮ ಪ್ರತಿಭೆಗಳೋ ಅಥವಾ ನಿಂಗಳ ಮನೇಲಿ ಶುಭ ಸಮಾರಂಭಂಗ ಪೂಜೆಗಳೆಲ್ಲ ಇದ್ದರೆ ಖಂಡಿತವಾಗಿಯೂ ತಿಳಿಸಿದರೆ ಪುರುಸೊತ್ತಿದ್ದರೆ ವಿಡಿಯೋ ಮಾಡ್ಲಕ್ ವೈಯಕ್ತಿಕ ಕಾರ್ಯಕ್ರಮಕ್ಕೆ ನಾನು ಸಣ್ಣ ಒಂದು ಚಾರ್ಜ್ ಕೂಡ ನಿಗದಿಪಡಿಸಿದ್ದೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವಕ್ಕೆಲ್ಲ ಎನ್ನ ಹೃತ್ಪೂರ್ವಕ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೋಳಿಯೂ ಕೂಡ ನಾನು ಕೇಳಿಕೊಳ್ತೆ. ಎಲ್ಲರಿಗೂ ನಮಸ್ಕಾರ.